ಗೆಳೆಯನಿಗೆ ನಂಬಿದ ಗೆಳೆಯನಿಗೆ ಮಾಡಬ್ಯಾಡೋ ಕೆಡಕ ನಂಬಿದ ಗೆಳೆಯನಿಗೆ ಮಾಡಬ್ಯಾಡೋ ಕೆಡಕ
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರ ಇವರು ಸಾಮಾನ್ಯ ಇದ್ದಿದ್ದಿಲ್ಲ. ವೀರ ಇದ್ರು, ಶಿವಸೂರ ಇದ್ರು, ಧೀರ ಇದ್ರು. ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ. ಕಿತ್ತೂರು ಸಂಸ್ಥಾನದ ಮ್ಯಾಲ ಒಮ್ಮ ಯುದ್ಧ ಆಗ್ಬೇಕು. ಆ ಯುದ್ಧದಾಗ ನಮ್ಮವ್ರೇ ಮೋಸ ಮಾಡಿದ್ರು, ನಮಗೆ ಸೋಲಾಯ್ತು. ಏನಾಯ್ತು? ಸೋಲಾಯ್ತು. ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು. ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷ ಹಾಕೊಂಡು ಭೇಟಿ ಕೊಟ್ಟು ಬರ್ತಿದ್ದ. ಚೆನ್ನಮ್ಮ ತಾಯಿ ಭೇಟಿ ಕೊಟ್ಟು ಬರ್ತಿದ್ದ. ಸೈನ್ಯ ಬಲ ಮಾಡ್ತಿದ್ದ. ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲಕ್ಕ ರಾಯಣ್ಣ ಸೈನಿಕರ ಸಲುವಾಗಿ ಮನಿ ತಿರುಗಾಡಕತ್ತ, ಊರೂರು ತಿರುಗಾಡಕ. ಯಾರು ರಾಗಿ ತಂದು ಕೊಡ್ತಿದ್ರು, ಯಾರು ಜೋಳ ತಂದು ಕೊಡ್ತಿದ್ರು, ಯಾರು ಪಲ್ಯ ಕೊಡ್ತಿದ್ರು, ಯಾರು ಕಂಬಳಿ ಕೊಡ್ತಿದ್ರು. ರಾಯಣ್ಣ ಎಲ್ಲ ಒಯ್ದು ಸಂತೋಷದಿಂದ ಸೈನಿಕರಿಗೆ ಕೊಡ್ತಿದ್ದ. ಸೈನಿಕರು ಖುಷಿ ಆಗ್ತಿದ್ರು. ಒಂದ್ ದಿವಸ ಏನಾಯ್ತದ ಕೇಳಿದ್ರ, ರಾಯಣ್ಣ ಒಬ್ರು ಮನಿ ಮುಂದೆ ಹೋಗಿ ನಿಂತ. ನಿಂತ ಕೂಡಲೇ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟರು. ರಾಯಣ್ಣ ತನ್ನ ಇವ ಯಾರು ರಾಗಿ ಕೊಟ್ಟಾರ, ಯಾರು ಜೋಳ ಕೊಟ್ಟಾರ, ಯಾರು ಪಲ್ಯ ಕೊಟ್ಟಾರ, ನೀ ಯಾಕೆ ನಿನ್ನ ಕುಂಟ ಮಗನಿಗೆ ಕೊಡಕತ್ತಿದ್ದೆ ತಾಯಿ? ಈ ಕುಂಟ ಮಗನಿಗೆ ಹೊತ್ತುಕೊಂಡು ನಾ ಹೆಂಗ ತಿರುಗಾಳಿ ಅಂದ್ರ ರಾಯಣ್ಣ. ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ, ರಾಯಣ್ಣ ನಿನ್ನ ಕೈಯಾಗ ನನ್ನ ಕುಂಟ ಮಗನಿಗೆ ನಿನ್ನ ಹೊತ್ಕೊಂಡು ತಿರುಗಲು ಕೊಡ್ಲಕತ್ತಿಲ್ಲೋ, ಯಾಕೆ ಕೊಡ್ಲಕತ್ತೀನಿ ಅಂತ ಕೇಳಿದ್ರ, ಮುಂದ ನಿನ್ನ ಸೈನ್ಯ ಬಲ ಆಗ್ತದ. ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗ್ತಿ. ಯುದ್ಧಕ್ಕೆ ಹೋದಾಗ ಬ್ರಿಟಿಷರ ಕೈಯಾಗ ಸಾಮಾನ್ಯಗಳು ಇರ್ತಾವ. ಏನದಾವ? ಬಂದೂಕ, ಗನ್ನ, ಮದ್ದು, ಗುಂಡುಗಳದಾವ. ರಾಯಣ್ಣ ನೀ ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡು ಹಾರಿಸದಂದ್ರ ಆ ಗುಂಡು ನಿನಗೆ ಬೀಳಬಾರ್ದು ಮಗನ, ನನ್ನ ಕೊಟ್ಟ ಮಗನಿಗೆ ಬೀಳ. ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ, ನೀನು ಸಂಸ್ಥಾನಕ್ಕೆ ಏನೋ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ. ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ, ನಿನ್ನ ಮಗ ಉಳಿಬೇಕು, ನನ್ನ ಹೊಟ್ಟೆಲೆ ಹೊತ್ತಿದ ಮಗ ಸತ್ರ ಪರವಾಗಿಲ್ಲ ಅಂತೇಳಿ ರಾಯಣ್ಣನ ಯಾರು ಕುಂಟ ಮಗನ ತಾಯಿ ರಾಯಣ್ಣ ಹೇಳಿದ್ರು ಅಂತ. ಎಂತ ಅಭಿಮಾನ ಇದ್ದಿರ್ಬೇಕು. ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ, ರಾಯಣ್ಣ ಉಳಿಬೇಕಂತೇಳಿ ಹತ್ತಿದಂದ್ರ ಆ ತಾಯಿ ಅವನ ಮ್ಯಾಗ ಎಷ್ಟು ಅಭಿಮಾನ ಇಟ್ಟಿರ್ಬೇಕು. ರಾಯಣ್ಣ ಅಂತ ಕೆಲಸ ಮಾಡಿರ್ಬೇಕ್ರೆ ಏನು ಮಾಡೇನಂತೇಳಿ ಆ ತಾಯಿ ಅವನ ಮ್ಯಾಗ ಅಭಿಮಾನ ಇಟ್ಟಾಳ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಬ್ರಿಟಿಷರ
ರಾಯಣ್ಣ ಅವ್ರ ಸಿಕ್ಕ ಎಲ್ಲರೂ ಕೂಡಿ ತಾಯಿ ನಾಡಿಗಾಗಿ ಪ್ರಾಣ ಕೊಡುವಾಗ ನಮ್ಮ ವೀರರು ಹುಟ್ಟಿ ಬಂದು ನಮ್ಮ ಹುಡುಗರು ಹುಟ್ಟಿ ಬಂದು ದುಷ್ಟ ಕುಲಕರ್ಣಿರು ದುಷ್ಟ ಕುಲಕರ್ಣಿದಲ್ಲಿರೋ ಲೆಕ್ಕ ದುಷ್ಟ ಕುಲಕರ್ಣಿದಲ್ಲಿರೋ ಲೆಕ್ಕ ತಾಯಿ ನಾಡಿಗಾಗಿ ಬಂದಿಲ್ಲದೆ ದುಡಿಯುವ ಅಫ್ಜಲ್ಪುರದಾಗ ಬಾಬಾ ಶಿವರಾಜ ಅಫ್ಜಲ್ಪುರದಾಗ ಬಾಬಾ ಶಿವರಾಜ ನೋಡಿ ಎಂಬ ಶಿವನಿಗೆ ಶಿವರಾಯನ ಕೈ ಬಾಳ ಸತ್ತ ಶಿವನಿಗೆ ಶಿವರಾಯನ ಕೈ ಬಾಳ ಕಡಕ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಆ ಬೆಳಗಿನ ಜಾವದ ವಂದನೆಗಳನ್ನ ಅರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ಯಾರಪ್ಪ? ಆ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೊಡಲ ಸಂಗಮ ದೇವ ಅಂತ ಹೇಳಿದ್ರು. ಹೇಳಿದ್ರಿಪ್ಪ, ಇದೇ ಮಾತು ಯಾಕೆ ಹೇಳಿದ್ರು? ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತೇಳಿ ಕರೆದ್ರು, ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು. ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾರು ಕರೆದವ್ರ ಅಂತೇಳಿ ನಾ ದೊಡ್ಡ ಮದಿ ಅಂತೇಳಿ ಅನ್ಕೊಂಡ್ರೆ ಏನವ್ರು ಅನ್ಕೊಳ್ಳಿಲ್ಲ ಅವ್ರು. ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದಿನಿ ಅಂತೇಳಿ ಸಾರಿ ಹೇಳಿದ್ರು ಪುಣ್ಯಾತ್ಮರೇ. ಇವತ್ತಿನ ದಿವಸ ನನ್ನಪ್ಪ ಯೋಗಿನಾದ ಮೋಕ್ಷಿದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಒಡ್ಡಿವಾರ ಶಿವಾಸ್ತ್ರದ ಡೊಳ್ಳಿನ ಪದಗಳ ನಡೀಲಿ ಅಂತೇಳಿ 2 ಮೇಳಗಳನ್ನ ಬರಮಾಡಿಕೊಂಡಿರಿ. ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ತನ ಬಂದು ಮುಟ್ಟ್ಯಾವ. ಮಹಾರಾಜರು ಒಂದು ನನ್ನ ಪ್ರಶ್ನೆ ಕೇಳಿದ್ರು, ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅಷ್ಟರ ಮಟ್ಟಿಗೆ ನಾ ಹೇಳಿದ್ದೆ. ಹೇಳಿ ನಾನೊಂದು ಪ್ರಶ್ನೆ ಕೇಳಿದ್ದೆ, ಆ ಕೇಳೋದ ಕೂಡಲೇ ನಿಮ್ಮ ಮಹಾರಾಜರು ಹಿಂಗ ಉತ್ತರ ಹೇಳ್ಯಾರ. ಹೆಂಗ ಉತ್ತರ ಹೇಳ್ಯಾರ ಅಂತ ಕೇಳಿದ್ರ, ಆ ಕೈಲಾಸದಿಂದ ಯೋಗಿನಾಥ ಮೋಕ್ಷಿದೇಶ್ವರ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಮಳಿ ಕೀಲ ಬೆಳಿ ಕೀಲ ಬಡವಗ ಭಾಗ್ಯ ವಂಜಿನ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಕಾಮದಿಯನ್ನು ಕಲುಪು ವೃಕ್ಷ ತಗೊಂಡು ಚಿಂತಾಮಣಿ ತೆಗೆದುಕೊಂಡು ಮರ್ತ್ಯ ಲೋಕಕ್ಕೆ ಬಂದ ಮೋಕ್ಷಿದ್ದ ಬಂದ ಕರೆ ಬಂದು ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರಾಗಿರ್ತಕ್ಕಂಥ ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರಣಿ ಮಲಕಾರ್ಸಿದ ಗುರುತು ಹಿಡಿದು ಅವ್ರವ್ರ ಸಾಮಾನ್ಯ ಅವ್ರಿಗೆ ಕೊಟ್ಟ ಕೂಡಲೇ ಮುಂದ ಆ ಕಾಮದೇನು ಕಲ್ಪ ವೃಕ್ಷದಿಂದ ಚಿಂತಾಮಣಿಯಿಂದ ಆ ಗುಡ್ಡದ ಮ್ಯಾಗ ಬೆತ್ತದ ರಾಶಿ ಮಾಡ್ದ ಕಮಳಿ ರಾಶಿ ಮಾಡ್ದ. ಅವ ಏನ್ ಹತ್ತಿದ ಎಲ್ಲ ಆಗ್ತಿತ್ತು ಹಂಗ ಎಲ್ಲಾನು ಪಡ್ಕೊಂಡು ಬಂದಿಲ್ಲ ಮೋಕ್ಷಿದ್ದ ಅಂತ ಹೇಳಿ ಹೇಳ್ಯಾರ. ನಾನು ಇಲ್ಲೊಂದು ಮಾತು ಕೇಳ್ತೀನಿ ಮಹಾರಾಜರಿಗೆ. ಏನು ಮಾತು ಅಂತ ಕೇಳಿದ್ರ, ಆ ಕೊಂತುಬಾಯಿ ಮಾವನ ಸೇವಾ ಮಾಡ್ತಿದ್ರು. ಎಲ್ಲಿ ಗುಡ್ಡದ ಮ್ಯಾಗ, ಮುಮ್ಮೆಟ್ಟ ಗುಡ್ಡದ ಮ್ಯಾಗ ಅರಿಕೆರೆ ಒಳಗ ಅರಮನೆ ಒಳಗಿರ್ತಕ್ಕಂತ ಆ
ಪದ್ಮಾವತಿ ಸೇವಾ ಯಾರು ಕನಬಾಯಿ ಮಾಡ್ತಿದ್ದಳು. ಮಾಡ್ತಿದ್ರು. ಆ ಪಂತುಬಾಯಿ ಭಕ್ತಿ ಪೂರ್ಣ ಆಯ್ತು. ಹಾ ಪೂರ್ಣ ಆದ ಕೂಡಲೇ ಅಮೋಕ್ಷಿದ್ ಹೇಳ್ತಾನ, ಯಾರು ಹೇಳ? ಪಂತುಬಾಯಿ ಹಾ ನಿನ್ನ ಭಕ್ತಿ ಪೂರ್ಣ ಆಗ್ಯದ, ನಾಳಿನ ದಿವಸ ನೀ ದೌಡ ಬಾ, ನಿನಗೊಂದು ನಾ ಫಲಸಂತನ ಕೊಡ್ತೀನಿ ಅಂತ ಹೇಳ್ದ. ಹೌದು ಹೇಳ್ದ. ಯಾರು? ಯಾರು? ಮುತ್ಯ ಅಮೋಕ್ಷಿದ್ದ ಹೌದು ಹೇಳ್ದ. ಹೌದು ಹೇಳುವಂತ ಮಾತ ಅರಕೇರಿ ಅರಮನೆ ಒಳಗಿರ್ತಕ್ಕಂಥ ಪದ್ಮಾವತಿ ಗೊತ್ತಾಯ್ತು. ಗುರ್ತಾಯ್ತು. ಅವಾಗ ಪದ್ಮಾವತಿ ಕನಬಾಯಿ ಗತ್ತಾಳ, ಏನಂತ? ಕನಬಾಯಿ ಹಾ ನಾಳಿನ ದಿವಸ ಮುತ್ಯ ಅಮೋಕ್ಷದ ಗುಡ್ಡದ ಮ್ಯಾಗ ಒಂದು ಬಾಯಿಗೆ ಫಲಸಂತನ ಕೊಡವದಾನ. ಆ ಅಕ್ಕಿನಕ್ಕಿಂತ ಮೊದಲು ನೀನೇ ಹೋಗು, ಆ ಫಲಸಂತನ ನಿನಗೆ ಸಿಗುತ್ತದೆ ಅಂತ ಹೇಳಿದ್ರು. ಯಾರು? ಪದ್ಮಾವತಿ. ಹೌದು ಹೇಳು. ನಿನಗೆ ಸಿಗ್ತದ ಕನಬಾಯಿ, ನೀ ಪಂತುಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ನೀನೇ ಗುಡ್ಡಕ್ಕೆ ಹೋಗು, ಆ ಮೋಕ್ಷದ ಮುತ್ಯ ನಿನಗೆ ಫಲಸಂತನ ಕೊಡುತ್ತಾನ ಅಂತ ಹೇಳಿದ್ಕೊಳ್ಳೇನೆ ಆ ಪಂತುಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಜಾಮ ಜಳಕ ನೇಮ ನಿಷ್ಠೆ ಮಾಡಿ ಕನಬಾಯಿನೇ ಆ ಮುತ್ಯನ ಸೇವಕ ಏನು ಆ ಪಂತುಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಕನಬಾಯಿನೇ ಹೋದಳು. ಹೌದು ಕನಬಾಯಿ ಹೋಗಿ ಆ ಮುತ್ಯನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಉಡಿ ಹೊಡೆದ ಕೂಡಲೇ ಆ ಪಂತುಬಾಯಿ ಕೊಡ್ತಕ್ಕಂಥ ಫಲಸಂತನ ಮೋಕ್ಷಿತ ಕನಬಾಯಿ ಕೊಟ್ಟ. ಕೊಟ್ಟಾನ. ಏನು ಕೊಟ್ಟ? ಫಲಸಂತನ ಕೊಟ್ಟನಪ್ಪ. ಕೊಟ್ಟ. ಹಾ ಮುಂದೆ ಇಕ್ಕಿ ಹೊಟ್ಟಿಲಿನೇ ಮಲಕಾರ್ಸಿದ ಹೊಟ್ಟೆ ಬರ್ತಾನ. ಹೊಟ್ಟೆ ಬಂದ. ಅಲ್ಲಿ ಫಲಸಂತನ ತಗೊಂಡು ಕನಬಾಯಿ ಬಂದ್ರು. ಬಂದ್ರು. ಕನಬಾಯಿ ಬಂದ ಕೂಡಲೇ ಆ ಮತ್ತ ಪಂತುಬಾಯಿ ಹೋದಳು. ಹೌದು ಅಣ್ಣ ಪಂತುಬಾಯಿ ಹೋದ್ರು. ಹಾ ಪಂತುಬಾಯಿ ಮಾವಗ ನಮಸ್ಕಾರ ಮಾಡಿ ತನ್ನ ಉಡಿ ಒಡ್ಡದಳು. ಹೌದು ಶರಗೊಡ್ಡಿ ಬಿಡ್ತಾಳ. ಏನಂತ? ಮಾವ ನನಗೆ ಫಲಸಂತನ ಕೊಡ್ತೀನಿ ಅಂತ ಹೇಳಿದ್ರಿ, ಫಲಸಂತನ ಕೊಡ್ರಿ ಅಂದ್ಕೊಳ್ಳೇನೆ ಅವಾಗ ಅಮೋಕ್ಷಿದ್ದ ತಾನ. ಏನಂದ? ಯವ್ವಾ ಹಾ ನಿನಗೆ ಕೊಡ್ತಕ್ಕಂಥ ಫಲಸಂತನ ನಾನು ಕನಬಾಯಿ ಕೊಟ್ಟೇನೆ, ಹೌದು ನಿನಗೆ ಫಲಸಂತನ ಇಲ್ಲ ಅಂತ ಹೇಳ್ದ. ಹೇಳ್ದ. ಇಲ್ಲಿ ಹಾ ಕಾಮಧೇನು ಕಲ್ಪವೃಕ್ಷ ಇತ್ತು, ಚಿಂತಾಮಣಿ ಇತ್ತು ಅಂದ್ರ ಅಲ್ಲಿ ಆ ಪಂತುಬಾಯಿಗೆ ಒಂದು ಫಲಸಂತನ ಕೊಡ್ಬೇಕಾಗಿತ್ತು. ಆ ಪಂತುಬಾಯಿಗೆ ಫಲಸಂತನ ಇಲ್ಲ ಅಂತೇಳಿ ಯಾಕೆ ಮೋಕ್ಷಿದ್ದಂದ? ಯಾಕಂದ? ಯಾಕಂದ? ಬೇಕಲ್ಲ. ಬೆತ್ತದ ರಾಶಿ ಮಾಡ್ಯಾನ, ಕಂಬಳಿ ರಾಶಿ ಮಾಡ್ಯಾನ, ಯಾರು ಏನು ಬೇಕಾದ ಕೇಳ್ತಾರ ಎಲ್ಲರಿಗೂ ಕೊಟ್ಟಾನ. ಹೌದು ಮತ್ತೆ ಈ ಸಮಯದೊಳಗೆ ಕಾಮಧೇನು ಕಲ್ಪವೃಕ್ಷ ಎಲ್ಲಿ ಹೋಗಿತ್ತು? ಚಿಂತಾಮಣಿಯಲ್ಲಿ ಹೋಗಿತ್ತು. ಬೇಕ್ರಿ. ಮುಂದ ಬ್ಯೂರಿಗೆ ಒಳಗೊಂದು ಪವಾಡ ಆಗ್ಬೇಕಾಗಿತ್ತು. ಹೌದು ಮುಂದ ಮೋಕ್ಷದ ಹೇಳ್ತಾನ, ಏನಂತ? ಯವ್ವ ಅಳಬೇಡ, ಅಳಬೇಡ. ಚಿಂತೆ ಮಾಡಬೇಡ, ಕನಬಾಯಿ ಹೊಟ್ಟಿಲಿ ಹುಟ್ಟಿದ್ರೆ ಹುಟ್ಟಾಲಕ್ಕ, ಮುಂದೆ ಹುಟ್ಟಿಲಿದ್ದೆವು 13 ದಿವಸಕ್ಕೆ ನಿನ್ನ ಕೈ ವರ್ಷ ಆಗುವಂಗ ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ದ. ಹೌದು ಮುಂದೆ ಕನಬಾಯಿ ಹೊಟ್ಟಿಲಿ ವೀರ ಮಲಕಾರ್ಸಿದ ಹುಟ್ಟಿ ಬಂದು 13 ದಿವಸ ಆದ್ಕೊಳ್ಳೇನೆ ಆಸಂಗಿ ಮಡ್ಡಿ ಮೇಲೆ ಆಡಕ್ ಹೋದ. ಹೌದು ಹೌದಾ? ಆಸಂಗಿ ಮಡ್ಡಿ ಮೇಲೆ ಆಡಕ್ ಹೋದ. ಆಡದಿರ್ತಕ್ಕಂಥ ತಾಯಿ ಕನಬಾಯಿ ಕರೆದಳು. ಕನಬಾಯಿ ಮಾತಿಗೆ ವೀರ ಮಲಕಾರ್ಸಿದ ಬರಲಿಲ್ಲ. ಕೊಂತುಬಾಯಿ ಕರೆದಳು. ಕೊಂತುಬಾಯಿ ಮಾತಿಗೆ ಬಂದು ವೀರ ಮಲಕಾರ್ಸಿದ ಕೊಂತುಬಾಯಿ ಉಡಿ ಒಳಗ ಆಡಕತ್ತ. ಹೌದು ಉಡಿ ಒಳಗ ಆಡಕತ್ತ. ಕನಬಾಯಿ ನನ್ನ ಖುಷಿ ಕೊಡು ಅಂದ್ರು. ನಾ ಕರೆದ ಕೊಳ್ಳಿ ನನ್ನ ಮಾತಿಗೆ ಬಂದನ, ನಾ ಮಗನಿಗೆ ಕೊಡಲತ್ತಿಲ್ಲ. ಕೊಂತುಬಾಯಿ ಹತ್ತಿದ್ರು, ಕನಬಾಯಿ ಕೊಡುವತ್ತಿದ್ರು. ಹಿಂಗ ಜಗಳ ನಡೀತು. ಜಗಳ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಧರ್ಮದ ಕಟ್ಟಿ ಬ್ಯೂರಿಗೆ ಹೋಯ್ತು. ಬ್ಯೂರಿಗೆ ಧರ್ಮದ ಕಟ್ಟಿ ಮೇಲೆ ನ್ಯಾಯ ಹೋಯ್ತು. ಅವಾಗ ನ್ಯಾಯ ಮಾಡ್ತಾರ ಧರ್ಮರು. ಏನಂತ? ಈ ಧರ್ಮದ ಕಟ್ಟಿ ಮೇಲೆ ಮಲಕಾರ್ಸಿದ್ರೆ ಹಾಕ್ತಿವಿ, ಅಡ್ಡ ಜಾಡಿ ಹಿಡಿತೀವಿ. ಯಾರು ಎಲ್ಲಿ ಹಾಲು ಹೋಗಿ ಮಲಕಾರ್ಸಿದ್ರ ಬಾಯಾಗಿ ಬೀಳ್ತಾವ ನೋಡು, ಮಲಕಾರ್ಸಿದ್ರ ಅವರಿಗೆ ಸಿಗ್ತಾನ ಅಂತೇಳಿ ನ್ಯಾಯ ಆಯ್ತು. ಹೌದು ಧರ್ಮದ ಕಟ್ಟಿ ಮೇಲೆ ಹೌದು. ಹರಿದಿರ್ತಕ್ಕಂಥ ತಾಯಿ ಕನಬಾಯಿ ಇದ್ರು. ಕನಬಾಯಿ ಹಾಲು ಬೀಳಲಿಲ್ಲ. ಬೀಳಲಿಲ್ಲ ನೋಡ್ರಿ, ಹರಿದಿರ್ತಕ್ಕಂಥ ತಾಯಿ ಕನಬಾಯಿ ಇದ್ರು. ಹೌದು. ಕನಬಾಯಿ ಹಾಲು ಬೀಳಲಿಲ್ಲ. ಬೀಳಲಿಲ್ಲ. ಕೊಂತುಬಾಯಿ ಹಾಲು ಹೋಗಿ ವೀರ ಮಲಕಾರ್ಸಿದ್ದನ ಬಾಯಾಗಿ ಬಿದ್ದು ವೀರ ಮಲಕಾರ್ಸಿದ್ದ ಕೊಂತುಬಾಯಿ ಕೈಯಾಗ ಸಿಕ್ಕ ಕೊಂತಿ ಕುಮಾರ ಅನಿಸ್ಕೊಂಡ ಜಗತ್ತಿನ ಮುದ್ದೆ ಆಶೀರ್ವಾದ ಮಾಡಿದ ಸಲುವಾಗಿ. ಹೌದು
ನಾ ಏನು ಕೇಳಿನಿ ನಾ ಬೆತ್ತದ ರಾಶಿನ ಕೇಳಿಲ್ಲ ನಾನು ಇಲ್ಲ ಕಂಬಳಿ ರಾಶಿನ ಕೇಳಿ ಕಂಬಳಿ ರಾಶಿ ಆಗ್ಯದ ಬೆತ್ತದ ರಾಶಿ ಆಗಿದಿಲ್ಲ ಅನ್ನೋದಿಲ್ಲ ನಾನು ಹೌದು ಇಲ್ಲಿ ಮುತ್ತೇನ ಕೈಯ ಬೆತ್ತ ಮೊಮ್ಮಗ ತಗೊಂಡೋಗ್ಯಾನ ಆ ಬೆತ್ತ ಎಲ್ಲಿದಿಂದ ಬಂದಿದ್ದಂತೆ ಒಂದು ಸಣ್ಣ ಪ್ರಶ್ನೆ ಕೇಳಿದ ಅದಕ್ಕೆ ಸಮೀಪ ಬಂದಾರ ಮಹಾರಾಜರು ಇರ್ಲಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಾದೆ ಹಾ ಕೋಡಿನ ಸಮನಾಗ ಕೈ ಮುಗಿದು ತರುತ್ತೀನಿ ಅಜ್ಜ ಮಾರೈ ಬಾಬಾ. ತಾಯಿ ನಾಡಿಗಾಗಿ ತಂತಿರದೆ ದುಡಿಯುವ ನೀಡಿ ಅರಿಯುವಂತೆ ಹೊರಟ. ಏ ಅಬ್ಜಲ್ಪು